ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸಿನಲ್ಲಿ ಒಂದು ಗೊಂದಲ ಇದೆ. ನೀನು ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯ. ಆದರೆ ಒಳಗೆ ಒಂದು ಧ್ವನಿ ಕೇಳುತ್ತದೆ. ನಾನು ಇದನ್ನು ಮಾಡಬಹುದಾ? ಇದು ಸರಿಯಾದ ದಾರಿಯಾ? ನಾನು ತಪ್ಪು ಮಾಡುತ್ತಿದ್ದೀನಿ? ಪಾರ್ಥ, ಅದು ಸಂದೇಹ, ಡೌಟ್. ಪಾರ್ಥ, ಸಂದೇಹ ನಿನ್ನ ಶತ್ರು. ಅದು ನಿನ್ನನ್ನು ಮುಂದೆ ಸಾಗಲು ಬಿಡುವುದಿಲ್ಲ. ನೀನು ಒಂದು ಹೆಜ್ಜೆ ಹಾಕುವ ಮುನ್ನವೇ ನೀನು ನಿಲ್ಲುತ್ತೀಯ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಸಂದೇಹವುಳ್ಳವನು ನಾಶವಾಗುತ್ತಾನೆ. ಅವನು ಶಾಂತಿಯನ್ನು ಪಡೆಯುವುದಿಲ್ಲ. ಅವನು ಯಶಸ್ಸನ್ನು ಕಾಣುವುದಿಲ್ಲ. ಪಾರ್ಥ, ನೀನು ಯಾಕೆ ಸಂದೇಹ ಪಡುತ್ತೀಯಾ? ಭಯ, ವಿಫಲತೆಯ ಭಯ, ಜನರ ಅಭಿಪ್ರಾಯದ ಭಯ, ನಿನ್ನ ಮೇಲೆ ನಂಬಿಕೆ ಇಲ್ಲದಿರುವುದು. ಪಾರ್ಥ, ನೀನು ನಿನ್ನನ್ನು ನಂಬದಿದ್ದರೆ ಯಾರು ನಿನ್ನನ್ನು ನಂಬುತ್ತಾರೆ? ಪಾರ್ಥ, ಸಂದೇಹ ಒಂದು ವಿಷದಂತಿದೆ. ಅದು ನಿಧಾನವಾಗಿ ನಿನ್ನ ಆತ್ಮವಿಶ್ವಾಸವನ್ನು ಕೊಳ್ಳುತ್ತದೆ. ನೀನು ಶಕ್ತಿಶಾಲಿಯಾಗಿದ್ದರೂ ನೀನು ದುರ್ಬಲನಾಗಿರುವಂತೆ ಭಾಸವಾಗುತ್ತದೆ. ಪಾರ್ಥ, ನೀನು ಒಂದು ಯೋಧ, ಆದರೆ ಸಂದೇಹ ನಿನ್ನನ್ನು ಭಯಪಡುವವನನ್ನಾಗಿ ಮಾಡುತ್ತದೆ. ಪಾರ್ಥ, ನೀನು ಒಂದು ಪ್ರಶ್ನೆ ಕೇಳು. ಈ ಸಂದೇಹ ಸತ್ಯವೇ? ಬಹುಸಾರಿ ಉತ್ತರ ಇಲ್ಲ ಆಗಿರುತ್ತದೆ. ಪಾರ್ಥ, ನಿನ್ನ ಮನಸ್ಸು ನಿನ್ನನ್ನು ತಪ್ಪು ದಾರಿಗೆ ಕರೆದೊಯ್ಯುತ್ತದೆ. ಅದು ಕೆಟ್ಟದನ್ನು ಊಹಿಸುತ್ತದೆ. ಅದು ಭಯವನ್ನು ಹೆಚ್ಚಿಸುತ್ತದೆ. ಪಾರ್ಥ, ನೀನು ಅದನ್ನು ನಿಯಂತ್ರಿಸಬೇಕು. ನೀನು ನಿನ್ನ ಆಲೋಚನೆಗಳನ್ನು ಪ್ರಶ್ನಿಸಬೇಕು. ಪಾರ್ಥ, ಸಂದೇಹವನ್ನು ಜಯಿಸಲು ನೀನು 3 ಮಾರ್ಗಗಳನ್ನು ಅನುಸರಿಸು. 1. ಜ್ಞಾನ, ನಾಲೆಡ್ಜ್. ನೀನು ತಿಳಿದಷ್ಟು ನಿನ್ನ ಸಂದೇಹ ಕಡಿಮೆಯಾಗುತ್ತದೆ. ಅಜ್ಞಾನವೇ ಸಂದೇಹದ ಮೂಲ. ಪಾರ್ಥ. 2. ಅಭ್ಯಾಸ. ನೀನು ಯೋಚಿಸುತ್ತಾ ಕುಳಿತರೆ ಸಂದೇಹ ಹೆಚ್ಚಾಗುತ್ತದೆ. ನೀನು ಕೆಲಸ ಪ್ರಾರಂಭಿಸಿದರೆ ಅದು ಕಡಿಮೆಯಾಗುತ್ತದೆ. ಪಾರ್ಥ. 3. ನಂಬಿಕೆ. ನಿನ್ನ ಮೇಲೆ ನಂಬಿಕೆ ಇಡು. ನನ್ನ ಮೇಲೆ ನಂಬಿಕೆ ಇಡು. ಪಾರ್ಥ, ನೀನು ನಂಬಿದಾಗ ನೀನು ಧೈರ್ಯವಾಗುತ್ತೀಯ. ಪಾರ್ಥ, ನೀನು ನಿರ್ಧಾರ ತೆಗೆದುಕೊಳ್ಳಲು ಹೆದರಬೇಡ. ತಪ್ಪು ಮಾಡಿದರೂ ನೀನು ಕಲಿಯುತ್ತೀಯ. ಪಾರ್ಥ, ನೀನು ನಿಲ್ಲುವುದೇ ನಿನ್ನ ದೊಡ್ಡ ತಪ್ಪು. ಪಾರ್ಥ, ನೀನು ಜೀವನದಲ್ಲಿ ಮುಂದುವರಿಯಬೇಕು ಎಂದರೆ ನೀನು ಸಂದೇಹವನ್ನು ಬಿಡಬೇಕು. ನೀನು ನಿನ್ನ ಹೃದಯವನ್ನು ಕೇಳು. ನಿನ್ನ ಒಳಗಿನ ಧ್ವನಿಯನ್ನು ಅನುಸರಿಸು. ಪಾರ್ಥ, ನೀನು ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಆದರೆ ನೀನು ಮೊದಲ ಹೆಜ್ಜೆ ಹಾಕಬಹುದು. ಮಾರ್ಗ ನಿಧಾನವಾಗಿ ಕಾಣುತ್ತದೆ. ಪಾರ್ಥ, ನೀನು ಸಂದೇಹವನ್ನು ಹಿಡಿದುಕೊಂಡಿದ್ದರೆ ನೀನು ಎಂದಿಗೂ ಮುಂದುವರಿಯುವುದಿಲ್ಲ. ನೀನು ಅದನ್ನು ಬಿಡಿಸಿದರೆ ನೀನು ಬೆಳೆಯುತ್ತೀಯ. ಪಾರ್ಥ, ನೀನು ನಿನ್ನ ಮೇಲೆ ನಂಬಿಕೆ ಇಡು. ನೀನು ಬಲಿಷ್ಠನು. ನೀನು ಸಾಮರ್ಥ್ಯ ಹೊಂದಿದ್ದೀಯ. ಪಾರ್ಥ, ನೀನು ಇದನ್ನು ಮಾಡಬಹುದು. ನೀನು ಮುಂದೆ ಸಾಗು. ಭಯ ಇದ್ದರೂ ಸಾಗು. ಸಂದೇಹ ಇದ್ದರೂ ಸಾಗು. ಪಾರ್ಥ, ನೀನು ಒಂದು ದಿನ ಹಿಂದಿರುಗಿ ನೋಡಿದಾಗ ನೀನು ಹೆಮ್ಮೆ ಪಡುತ್ತೀಯ. ನಾನು ನಿಲ್ಲಲಿಲ್ಲ. ಪಾರ್ಥ, ನನ್ನ ಮೇಲೆ ಭರವಸೆ ಇಡು. ನೀನು ಸಂದೇಹವನ್ನು ಜಯಿಸುತ್ತೀಯ. ನೀನು ಯಶಸ್ಸನ್ನು ಕಾಣುತ್ತೀಯ. ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಹೋರಾಟವನ್ನು ನಾನು ನೋಡುತ್ತಿದ್ದೇನೆ. ನೀನು ಜಯಿಸುತ್ತೀಯ. ಇಂದು ಒಂದು ನಿರ್ಧಾರ ಮಾಡು. ಸಂದೇಹವನ್ನು ಬಿಡು. ನಂಬಿಕೆಯನ್ನು ಆರಿಸು. ಮುಂದೆ ಸಾಗು. ನಿನ್ನ ಜೀವನ ಬದಲಾಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.